In this video I have explained NOR gate and NAND gate. ಈ ವಿಡಿಯೋದಲ್ಲಿ NOR gate ಮತ್ತು NAND gate ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. Like the video, subscribe to the channel, gain the knowledge and rule the world. ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, gain the knowledge and rule the world. Logic gate. A logic gate is simply an electronic circuit which operates on one or more input signal to produce an output signal, and that output signal will be 1. Logic gate ಅಂದರೆ ಇದು ಒಂದು ಸಿಂಪಲ್ ಆದ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಇದು ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಇನ್ಪುಟ್ ಸಿಗ್ನಲ್ ಮೇಲೆ ಆಪರೇಟ್ ಮಾಡುತ್ತೆ ಮತ್ತು ಒಂದು ಔಟ್ಪುಟ್ ಸಿಗ್ನಲ್ನ ಪ್ರೊಡ್ಯೂಸ್ ಮಾಡುತ್ತೆ. Logic gate, there are three kinds of logic gates: and, or and not. These are called as an basic gates. The other two gates are NOR gate and NAND gate. Logic gates ಅಲ್ಲಿ ಮೂರು, ಒಂದು and, or ಮತ್ತೆ not. ಇವು ಬೇಸಿಕ್ ಗೇಟ್ಸ್ ಅಂತ ಕರೀತಾರೆ. ಇದು ಬಿಟ್ಟು ಮತ್ತೆ ಎರಡು ಗೇಟ್ಸ್ ಬಂದು ಒಂದು NOR ಗೇಟ್, ಇನ್ನೊಂದು NAND ಗೇಟ್. NAND gate and NOR gate are used extensively in digital circuitry, and these are the other two types of logic gates which are used in a digital circuitry. These gates actually combine the basic operations of and, or and not, which make it relatively easy to describe using the Boolean algebra operations. NOR gate ಮತ್ತು NAND gate ಇದು ಬೇಸಿಕ್ ಲಾಜಿಕ್ ಗೇಟ್ಸ್ನ ಬಿಟ್ಟು ಯೂಸ್ ಮಾಡುವಂಥ ಗೇಟ್ಸ್ ಡಿಜಿಟಲ್ ಸರ್ಕ್ಯೂಟ್ರಲ್ಲಿ. ಈ ಗೇಟು ಬೇಸಿಕ್ ಆಗಿ ಆ್ಯಕ್ಚುಯಲ್ ಆಗಿ ಏನು ಬೇಸಿಕ್ ಆಪರೇಷನ್ ಆ್ಯಂಡ್ ಆರ್ ನಾಟು ಅದನ್ನು ಕಂಬೈನ್ ಮಾಡಿದರೆ ರಿಸಲ್ಟ್ ಬರುತ್ತೆ. ಅದು ಯಾವುದು NOR ಮತ್ತು NAND ಗೇಟ್. These gates actually combine the basic operations of and, or and not, which make it relatively easy to describe them using Boolean algebra operations. ಈ ಗೇಟ್ಸ್ ಅಲ್ಲಿ ಆಕ್ಚುಯಲ್ ಆಗಿ ಬೇಸಿಕ್ ಆಪರೇಷನ್ಸ್ ಆ್ಯಂಡ್ ಆರ್ ನಾಟ್ ಅನ್ನು ಕಂಬೈನ್ ಮಾಡಿ ಔಟ್ಪುಟ್ ಬರೋದ್ರಿಂದ ಇದು ಬಹಳ ಸುಲಭವಾಗಿ ಡಿಸ್ಕ್ರೈಬ್ ಮಾಡ್ಬೋದು ಬೂಲಿಯನ್ ಆಲ್ಜಿಬ್ರಾ ಆಪರೇಷನ್ಸ್ ಬೇಸಿಸ್ ಮೇಲೆ. ಫಸ್ಟ್ ಒನ್, NOR gate. The NOR gate is a complemented OR gate. That means the output of a NOR gate is the exactly inverse of OR gate. The NOR gate has two or more input signal but only one output signal. All inputs must be low to get an high output. In other words, the NOR gate recognizes only those input words whose bits are all zeros. Observe here, the input must be low to get an high output, whereas in case of an OR gate, to get an high output we need that one or more number of inputs to be high, whereas here if all the input are low then only the output will be high. That is, it is exactly the reverse of an OR gate. NOR gate ಇದು ಕಾಂಪ್ಲಿಮೆಂಟೆಡ್ OR ಗೇಟ್ ಅಂದರೆ ಇದರಿಂದ ಏನು ಔಟ್ಪುಟ್ ಬರುತ್ತಲ್ಲ ಇದು ಎಕ್ಸಾಕ್ಟ್ ಆಗಿ ಆಪೋಸಿಟ್ ಇರುತ್ತೆ ಯಾವುದು OR ಗೇಟಿಂದ ಔಟ್ಪುಟ್ಗೆ. NOR ಗೇಟಲ್ಲಿ ಟೂ ಆರ್ ಮೋರ್ ಇನ್ಪುಟ್ ಸಿಗ್ನಲ್ಸ್ ಇರುತ್ತೆ, ಆದರೆ ಒಂದೇ ಒಂದು ಔಟ್ಪುಟ್ ಸಿಗ್ನಲ್ ಇರುತ್ತೆ. ಎಲ್ಲ ಇನ್ಪುಟ್ಟು ಲೋ ಇದ್ದರೆ ಅವಾಗ ನಮಗೆ ಔಟ್ಪುಟ್ ಹೈ ಬರುತ್ತೆ. ಬೇರೆ ವರ್ಡ್ಸಲ್ಲಿ ಹೇಳಬೇಕು ಅಂದರೆ NOR ಗೇಟು ರೆಕಗ್ನೈಸ್ ಮಾಡುತ್ತೆ ಯಾವಾಗ ಎಲ್ಲಾವುದು ಇನ್ಪುಟ್ಟು ಲೋ ಇರುತ್ತೆ, ಅಂದರೆ ಎಲ್ಲ ಇನ್ಪುಟ್ ವರ್ಡ್ ಅದರದ್ದು ಬಿಟ್ಸ್ ಝೀರೋಸ್ ಇದ್ದರೆ ಅಂದರೆ ಲೋ ಇದ್ದರೆ ಅವಾಗ ಮಾತ್ರ ಅದು ಔಟ್ಪುಟ್ಟು ಹೈ ಅಂತ ಕೊಡುತ್ತೆ. ಆದರೆ OR ಗೇಟಲ್ಲಿ ಯಾವುದಾದ್ರೂ ಒಂದು ಇನ್ಪುಟ್ ಹೈ ಇದ್ದರೆ ಔಟ್ಪುಟ್ ಹೈ ಇರುತ್ತೆ, ಎಲ್ಲಾವುದು ಲೋ ಇದ್ದರೆ ಲೋ ಇರುತ್ತೆ, ಹೌದಾ? ಆದರೆ ಇದರಲ್ಲಿ ಹೆಂಗೆ ಎಲ್ಲಾವುದು ಲೋ ಇದ್ದರೆ ಮಾತ್ರ ಹೈ ಇರುತ್ತೆ, ಯಾವುದಾದ್ರೂ ಒಂದು ಹೈ ಇದ್ದರೆ ಔಟ್ಪುಟ್ ಲೋ ಇರುತ್ತೆ. ಆಲ್ ಇನ್ಪುಟ್ ಮಸ್ಟ್ ಬಿ ಲೋ ಟು ಗೆಟ್ ಆನ್ ಹೈ ಔಟ್ಪುಟ್. ಇದರಲ್ಲಿ ಎಲ್ಲ ಇನ್ಪುಟ್ ಲೋ ಇದ್ದರೆ ಔಟ್ಪುಟ್ ಹೈ ಬರುತ್ತೆ. ಫಿಗರ್ ಈಸ್ ದ ಲಾಜಿಕಲ್ ಸ್ಟ್ರಕ್ಚರ್ ಆಫ್ ಅ NOR ಗೇಟ್. NOR ಗೇಟ್ ಇಂದ ಲಾಜಿಕಲ್ ಸ್ಟ್ರಕ್ಚರ್ ಮೇಲಿರುವಂಥ ಫಿಗರಲ್ಲಿದೆ, ವಿಚ್ ಈಸ್ ಆನ್ OR ಗೇಟ್ ಫಾಲೋಡ್ ಬೈ ಅನ್ ಇನ್ವರ್ಟರ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು,
ಆರ್ ಗೇಟ್ ಆದಮೇಲೆ ಒಂದು ಇನ್ವರ್ಟರ್, ಇನ್ವರ್ಟರ್ ಅಂದರೆ ನಾಟ್ ಗೇಟ್. ಆರ್ ಗೇಟ್ ಆದಮೇಲೆ ನೆಕ್ಸ್ಟ್ ನಾಟ್ ಗೇಟ್ ಇದೆ. ಅದು ಯಾವುದು? ನಾರ್ ಗೇಟಿಂದು ಲಾಜಿಕ್ ಸ್ಟ್ರಕ್ಚರ್. ದ ಫೈನಲ್ ಔಟ್ಪುಟ್ ಈಸ್ to not the OR of the inputs. Originally it is called as an NOT OR gate. ಫೈನಲ್ ಔಟ್ಪುಟ್ ನಮಗೆ ಏನು ಬರುತ್ತೆ? ಆರ್ ಇಂದ ಏನು ಔಟ್ಪುಟ್ ಬರುತ್ತಲ್ಲ ಅದಕ್ಕೆ ನಾವು ನಾಟ್ ಮಾಡಿದರೆ ಅವಾಗ ನಮಗೆ ಔಟ್ಪುಟ್ ಬರುತ್ತಲ್ಲ ಅದು ನಾರ್ ಗೇಟ್ ಇದ್ದು. ಇದನ್ನೇ ಮುಂಚೆ ನಾಟ್ ಆರ್ ಗೇಟ್ ಅಂತ ಕರಿತಾ ಇದ್ರು, ಆದರೆ ಇವಾಗ ಇದನ್ನೇ ನಾರ್ ಗೇಟ್ ಅಂತ ಕರೀತಾರೆ. ಒರಿಜಿನಲಿ ಇಟ್ ಈಸ್ ಕಾಲ್ಡ್ as a not OR gate. Now it is referred to be as NOR gate. So here you can observe that whatever the output we get from OR gate, it has been NOTed. A NOT has been added. That means the output of an OR should be provided to the NOT gate. Then we get the output of the NOR gate. So originally it was called as a NOT OR gate. Now it is referred as a NOR gate. In the figure, notice that the inverted triangle has been removed and the small circle or a bubble moved to the OR gate output. This bubble is a remainder of an inversion that follows the ORing. So ಇಲ್ಲಿ ಮೇಲ್ಗಡೆ ಇನ್ನೊಂದು ಲಾಜಿಕ್ ಸ್ಟ್ರಕ್ಚರ್ ಇದೆಯಲ್ಲ, ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಈ ನಾಟ್ ಗೇಟ್ ಇಂದು ಇನ್ವರ್ಟರ್ ಟ್ರಯಾಂಗಲ್ ಏನಿದೆಯಲ್ಲ ಅದನ್ನೇ ಡಿಲೀಟ್ ಮಾಡಿ ಜಸ್ಟ್ ಬರೀ ಸರ್ಕಲ್ ಅಥವಾ ಬಬಲ್ ಏನಿದೆಯಲ್ಲ ಅದನ್ನೇ ಆರ್ಗೆ ಜಾಯಿನ್ ಮಾಡಿದ್ದಾರೆ. ಅಂದರೆ ಇದರ ಅರ್ಥ ಏನು? ಇದು ಏನಂತ ಸೂಚನೆ ಕೊಡುತ್ತೆ ಅಂದರೆ ನಮಗೇನು ಔಟ್ಪುಟ್ ಬರುತ್ತಲ್ಲ ಆ ಔಟ್ಪುಟ್ಟು ಆರ್ ಗೇಟಿಂದು ಇನ್ವರ್ಷನ್ ಅಂತ ತಿಳಿಸುತ್ತೆ. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ವಾಟ್ ಎವರ್ ದ ಇನ್ವರ್ಟರ್ ಇಸ್ ಅ ನಾಟ್ ಗೇಟ್ ವಾಸ್ ದೇರ್, it has been removed and just a bubble or a circle has been added to the OR gate. Means it has been moved to the output of an OR gate. OR gate, whatever the output we get, after that a small circle is there. That small circle denotes that it is the inversion of an OR gate. It is the inversion of an OR gate. This is the truth table for a NOR gate. And with this table you can observe that the NOR gate, whatever is there, which is on the last extreme side, is the right side of an table. So that is the exact inverse of the OR gate or the complement of an OR gate. ಇದು NOR gate ಇದು ಟ್ರೂತ್ ಟೇಬಲ್. ಇದರೊಳಗೆ ನೀವು ಅಬ್ಸರ್ವ್ ಮಾಡಬಹುದು ಲಾಸ್ಟ್ಗೆ ರೈಟ್ ಸೈಡಲ್ಲಿ, ಬಲಭಾಗದಲ್ಲಿ ರೈಟ್ ಸೈಡಲ್ಲಿ ಲಾಸ್ಟ್ ಕಾಲಮ್ ಏನಿದೆಯಲ್ಲ ಅದು ನಾರ್ ಗೇಟಿಂದ ಔಟ್ಪುಟ್. ಇದು ಎಕ್ಸಾಕ್ಟ್ ಆಗಿ ರಿವರ್ಸ್ ಇದೆ. ಯಾವುದು? ಆರ್ ಗೇಟ್ ಇದ್ದು. ಯಾವುದು ಪಿಂಕ್ ಕಲರಲ್ಲಿ ತೋರಿಸಿದ್ದೀನಲ್ಲ ಅದು ಆರ್ ಗೇಟಿಂದ ಔಟ್ಪುಟ್ಟು. ಈ ಔಟ್ಪುಟ್ಟು ಮತ್ತು ನಾರ್ ಗೇಟಿಂದ ಔಟ್ಪುಟ್ಟು ಎರಡು ಆಪೋಸಿಟ್ ಇದೆ ಅಥವಾ ಕಾಂಪ್ಲಿಮೆಂಟ್, ಎಕ್ಸಾಕ್ಟ್ಲಿ ಇನ್ವರ್ಸ್. ವಾಟ್ ಎವರ್ ಹ್ಯಾವ್ ರಿಪ್ರೆಸೆಂಟೆಡ್ ಇನ್ ಅನ್ ಪಿಂಕ್ ಕಲರ್, ದಟ್ ಈಸ್ ದ ಔಟ್ಪುಟ್ ಆಫ್ ಅನ್ ಆರ್ ಗೇಟ್. You can observe the output of an OR gate and the NOR gate are exactly opposite. It is a complement or just an inverse. So here A, B are the inputs, whereas the output is Y. For a NOR gate it will be A plus B whole bar. That is read as A not of A plus B. That means first you need to find A plus B. For that you need to do the inversion. It is read as Y equal to not of A or B. That is A plus B. So here we are considering only two inputs. Therefore the possible inputs will be 2 to the power 2. 2 to the power 2 means 4. So we can have 4 possible inputs. Those will be, for A it will be 0 0 1 1. For B 0 1 0 1. So output, if we consider for an OR gate, so you know that the OR gate output will be high if any one of the input is high. In all other cases it will be 0. So based upon that, if it is 0 0 it will be 0. If it is 0 1 it will be 1. If it is 1 0 it will be 1. 1 1 in a sense 1. Whereas for a NOR gate the output is exactly the inverse of an OR gate. So here 0 1 1 is there, so that inverse means 1 0 0 0, exactly opposite. Or according to the definition of an NOR gate, if you write, the NOR gate output will be high if and only if
if all the inputs are low. In all other cases it will be low or it will be at 0. So here we can observe 0 0, that is the output is low for an AB. For that the input is 1, that is the input is high, whereas in all other cases it will be low. That means if the input is low for all the inputs, if all the inputs are low, then the output will be high. This you can see in the truth table. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಟ್ರೂತ್ ಟೇಬಲ್ ಅಲ್ಲಿ ಲಾಸ್ಟ್ ಏನಿದೆಲ್ಲ ರೈಟ್ ಸೈಡ್ ಅಲ್ಲಿ ಅದು ನಾರ್ ಗೇಟ್ ಇಂದು ಫೈನಲ್ ರಿಸಲ್ಟ್, ಆಮೇಲೆ ಪಿಂಕ್ ಕಲರ್ ಏನಿದೆಲ್ಲ ಅದು ಆರ್ ಗೇಟ್ ಇಂದು ಫೈನಲ್ ರಿಸಲ್ಟ್. ಇಲ್ಲಿ ಇನ್ಪುಟ್ ಎ ಬಿ ಅಂತ ತಗೊಂಡಿನಿ ಅಂದ್ರೆ 2 ಇನ್ಪುಟ್ಸ್. 2 ಇನ್ಪುಟ್ ಅಂದ್ರೆ ಪಾಸಿಬಲ್ ಕಾಂಬಿನೇಷನ್ಸ್ ಎಷ್ಟಿರುತ್ತೆ, 2 to the power 2. 2 to the power 2 ಅಂದ್ರೆ 4 ಅಂದ್ರೆ 4 ಪಾಸಿಬಲ್ ಕಾಂಬಿನೇಷನ್ಸ್ ನಾವು ಮಾಡ್ಬೋದು. ಅದಕ್ಕೋಸ್ಕರ ಎ ಗೆ ಇನ್ಪುಟ್ 0 0 1 1 ಅಂತ ಕೊಟ್ಟಿದ್ದೀನಿ, ಬಿ ಗೆ 0 1 0 1 ಅಂತ ಕೊಟ್ಟಿದ್ದೀನಿ. ಆರ್ ಗೇಟ್ ಇಂದ ಔಟ್ಪುಟ್ ಏನು, y is equal to a plus b. ಸೊ ಆರ್ ಗೇಟ್ ಡೆಫಿನೇಷನ್ ನಿಮಗೆ ಗೊತ್ತು. ಆರ್ ಗೇಟ್ ಅಲ್ಲಿ ಯಾವುದಾದ್ರೂ ಒಂದು ಇನ್ಪುಟ್ ಸಿಗ್ನಲ್ ಹೈ ಇದ್ರೆ ಔಟ್ಪುಟ್ ಹೈ ಇರುತ್ತೆ, ಅಂದ್ರೆ ಯಾವುದಾದ್ರೂ ಇನ್ಪುಟ್ ಅಲ್ಲಿ 1 ಇದ್ರೆ ಔಟ್ಪುಟ್ 1 ಇರುತ್ತೆ, ಇಲ್ಲ ಅಂದ್ರೆ 0 ಇರುತ್ತೆ ಅಂತ. ಸೊ ಅದ್ರ ಬೇಸಿಸ್ ಮೇಲೆ 0 0 ಇದ್ರೆ 0 0 1 ಇದ್ರೆ 1 1 0 ಇದ್ರೆ 1 1 1 ಇದ್ರೆ 1. ಇದು ಯಾವುದು ಪಿಂಕ್ ಕಲರ್ ಅಲ್ಲಿ ಯಾವ ರಿಪ್ರೆಸೆಂಟೆಡ್. ನೆಕ್ಸ್ಟ್ y is equal to a plus b ಹೋಲ್ ಬಾರ್ ಇದೆಲ್ಲ ಅದು ಯಾವುದು, ನಾರ್ ಗೇಟ್. ನಾರ್ ಗೇಟ್ ಏನು, ಎಕ್ಸಾಕ್ಟ್ಲಿ ಆಪೋಸಿಟ್ ಆಫ್ ದ ಆರ್ ಗೇಟ್. ಸೊ ಅದಕ್ಕೋಸ್ಕರ ಇಲ್ಲಿ 0 ಇದ್ರೆ 1 ಇರುತ್ತೆ, ಅಂದ್ರೆ ಆರ್ ಗೇಟ್ ಇಂದ ಔಟ್ಪುಟ್ 0 ಇದ್ರೆ ನಾರ್ ಗೇಟ್ ಇಂದ 1, ಆರ್ ಗೇಟ್ ಇಂದ ಔಟ್ಪುಟ್ 1 ಇದ್ರೆ ನಾರ್ ಗೇಟ್ ಇಂದ 0. ಸೊ 0 ಅಂದ್ರೆ 1 1 ಅಂದ್ರೆ ಮತ್ತೆ 0 1 ಇದೆ ಮತ್ತೆ 0 1 ಇದೆ ಮತ್ತೆ 0, ಅಂದ್ರೆ 1 0 0 0 ಅಂತ ನಾರ್ ಗೇಟ್. ನಾರ್ ಗೇಟ್ ಡೆಫಿನೇಷನ್ ಏನು ಹೇಳುತ್ತೆ, ಎಲ್ಲಾ ಇನ್ಪುಟ್ಸ್ ಲೋ ಇದ್ರೆ ಔಟ್ಪುಟ್ ಹೈ ಇರುತ್ತೆ, ಇಲ್ಲ ಅಂದ್ರೆ ಔಟ್ಪುಟ್ ಲೋ ಇರುತ್ತೆ ಅಂತ ಹೇಳಿದ್ರೆ. ಅಂದ್ರೆ ನಮಗೆ ಒಂದು ವೇಳೆ ನಾರ್ ಗೇಟ್ ಅಲ್ಲಿ ಔಟ್ಪುಟ್ ಏನಾದರೂ ಹೈ ಬೇಕಂದ್ರೆ ಎಲ್ಲಾ ಇನ್ಪುಟ್ ನಾವು ಲೋ ಮಾಡಬೇಕು. ಅಂದ್ರೆ 0 0 ಇನ್ಪುಟ್ ಇದ್ರೆ ಅವಾಗ ನಮಗೆ ಔಟ್ಪುಟ್ 1 ಬರುತ್ತೆ, ಇನ್ನೆಲ್ಲಾ ಕೇಸಲ್ಲಿ ಔಟ್ಪುಟ್ 0 ಇರುತ್ತೆ. y is equal to a plus b ಹೋಲ್ ಬಾರ್ ಅಂತ ಬರ್ತೀವಲ್ಲ, ಅದನ್ನೇ ನಾವು ಬೂಲಿಯನ್ ಎಕ್ಸ್ಪ್ರೆಷನ್ ಅಲ್ಲಿ ಓದಿದಾಗೆ ಯಾವ ರೀತಿ ಓದಬೇಕು ಅಂದ್ರೆ y equals to ನಾಟ್ ಆಫ್ a or b, ಅಂದ್ರೆ ನಾಟ್ ಆಫ್ a plus b ಅಂತ ಓದಬೇಕು. Incidentally, the Boolean equation for an 2 input NOR gate is x is equal to a plus b whole bar. When you are reading this, it has to be read as x equals not of a or b. That means according to this equation, you need to remember that OR has to be done first, that is the ORing has to be done. A or B you need to find first. After that you need to apply the inverse to that one. Incidentally, Boolean equation of a 2 input NOR gate na x is equal to a plus b whole bar ಅಂತ ಬರೀತೇವೆ. ಇದರ ಪ್ರಕಾರ ಓದಬೇಕಾದಾಗ ಯಾವ ರೀತಿ ಓದಬೇಕು ಅಂದ್ರೆ x equals not ಆಮೇಲೆ a or b, ಅಂದ್ರೆ ಈ ಈಕ್ವೇಶನ್ ಪ್ರಕಾರ ಏನು, ಫಸ್ಟಿಗೆ ಆರಿಂಗ್ ಮಾಡಬೇಕು. ಆರಿಂಗ್ ಅಂದ್ರೆ ಎ ಆರ್ ಬಿ ಇದು ಫಸ್ಟ್ ಔಟ್ಪುಟ್ನ ಕಂಡುಹಿಡಿಯಬೇಕು. ಅದಾದ್ಮೇಲೆ ಇದ್ರದ್ದು ಏನು ರಿಸಲ್ಟ್ ಬರುತ್ತಲ್ಲ ಅದಕ್ಕೆ ಇನ್ವರ್ಸ್ನ ಅಪ್ಲೈ ಮಾಡಬೇಕು. ಅಂದ್ರೆ ಫಸ್ಟ್ ಎ ಆರ್ ಬಿ, ಅದಾದ್ಮೇಲೆ ಎ ಆರ್ ಬಿ ದ ಔಟ್ಪುಟ್ಗೆ ನಾಟ್ನ ಅಪ್ಲೈ ಮಾಡಬೇಕಂದ್ರೆ ಇನ್ವರ್ಸ್ನ ಅಪ್ಲೈ ಮಾಡಬೇಕು ಅನ್ನೋದನ್ನ ಸೂಚಿಸುತ್ತೆ. ನೆಕ್ಸ್ಟ್ ಈಸ್ ದ NAND ಗೇಟ್. ದ NAND ಗೇಟ್ ಈಸ್ ಎ ಕಾಂಪ್ಲಿಮೆಂಟೆಡ್ AND ಗೇಟ್. ದಟ್ ಈಸ್ the NAND gate is an inversion of an AND gate. The NAND gate has 2 or more input signal but only one output signal, and all input signal must be high to get an low input. Whereas in case of an AND gate, the output will be high if all the inputs are high. Whereas in case of an NAND gate, if you want an high input, then all the gates should be, that is all the inputs gates should be high if you want a low input. Whereas in case of an AND gate, if all the signals are high, then the output will be high. Whereas in case of an NAND gate, if all the input signals are high, then the output will be low. NAND gate idu second gate. NOR ಮತ್ತೆ NAND ಅಲ್ಲಿ ಇದು second gate. NAND gate ಕಾಂಪ್ಲಿಮೆಂಟೆಡ್ AND ಗೇಟ್ ಅಂತ ಕರೀತಾರೆ, ಅಥವಾ ಇನ್ವರ್ಷನ್ AND ಗೇಟ್. ಅದರ ಅರ್ಥ ಏನು, AND ಗೇಟ್ ಇಂದ ಔಟ್ಪುಟ್ ಏನು ಬರುತ್ತಲ್ಲ ಅದರದ್ದು ಎಕ್ಸಾಕ್ಟ್ ರಿವರ್ಸ್ ಇರುತ್ತೆ AND ಗೇಟ್ ಇಂದ ಔಟ್ಪುಟ್. NAND ಗೇಟ್
ನಲ್ಲಿ ಏನಿರುತ್ತೆ, ನ್ಯಾಂಡ್ ಗೇಟು 2 ಆರ್ ಮೋರ್ ನಂಬರ್ ಆಫ್ ಇನ್ಪುಟ್ಸ್ ಇರುತ್ತೆ, ಅಂದರೆ ಇನ್ಪುಟ್ ಸಿಗ್ನಲ್, ಆದರೆ ಒಂದೇ ಔಟ್ಪುಟ್ ಸಿಗ್ನಲ್ ಇರುತ್ತೆ. ನ್ಯಾಂಡ್ ಗೇಟ್ ಅಲ್ಲಿ 2 ಅಥವಾ 2ಕ್ಕಿಂತ ಜಾಸ್ತಿ ಇನ್ಪುಟ್ ಸಿಗ್ನಲ್, ಆದರೆ ಔಟ್ಪುಟ್ ಸಿಗ್ನಲ್ ಮಾತ್ರ ಒಂದೇ ಇರುತ್ತೆ. ಆಮೇಲೆ ನಮಗೆ ಎಲ್ಲ ಇನ್ಪುಟ್ ಹೈ ಇದ್ದರೆ ಔಟ್ಪುಟ್ಟು ಲೋ ಬರುತ್ತೆ. ಆ್ಯಂಡ್ ಗೇಟಲ್ಲಿ ಏನು, ಎಲ್ಲ ಇನ್ಪುಟ್ಟು ಹೈ ಇದ್ದರೆ ಔಟ್ಪುಟ್, ಎಲ್ಲ ಇನ್ಪುಟ್ ಹೈ ಇದ್ದರೆ ಔಟ್ಪುಟ್ ಹೈ ಬರುತ್ತೆ, ಯಾವುದು ಆ್ಯಂಡ್ ಗೇಟಲ್ಲಿ. ಆದರೆ ನ್ಯಾಂಡ್ ಗೇಟಲ್ಲಿ ಎಲ್ಲ ಇನ್ಪುಟ್ ಹೈ ಇದ್ದರೆ ಔಟ್ಪುಟ್ ಲೋ ಬರುತ್ತೆ, ಅಂದರೆ ಎಕ್ಸಾಕ್ಟ್ ಆಪೋಸಿಟ್. The figure shows the logic structure of a NAND gate, which is an AND gate followed by an inverter. So ಇಲ್ಲಿ 2 diagrams ಇದೆಲ್ಲ, ಫಸ್ಟ್ diagram ಒಳಗೆ you can see the NAND gate. This NAND gate is followed, that is the AND gate is followed by an inverter. ಫಸ್ಟ್ ಗೆ AND gate ಇದೆ, ಎ ಬಿ, ಅದರದ್ದು AND gate ಗೆ ಅಪ್ಲೈ ಮಾಡಿದ್ರೆ a dot b, that is the output. For that one we have applied an inverter. Therefore the final output is not the AND of the outputs. Originally it is called as an NOT AND gate. This circuit is now referred to as a NAND gate. In the above figure you can also observe that the inverter signal which has been present below 1, right, there it has been deleted and simply a bubble has been moved to the AND gate. First you can observe the first diagram before the first figure, whereas 2 figures are here. In the second figure you are having AND gate, after that NOT gate, whereas in the first figure you can see AND gate, in front of, after that we are having an bubble or a circle, which denotes that it is a NAND gate, and that output is always the complement or the inversion of an AND gate. Here if one or more inputs are low, the result of the ANDing is low, whereas in case of an AND gate, if any one of the inputs are low, the output will be low. If all are high, the output will be high in case of an AND gate. Whereas in case of a NAND gate, it is the finally inverted output is high, because when we are having the AND gate, after that NOT gate, that means in case of a NAND gate, whatever the output we are going to get, that will be an opposite of an AND gate. Therefore here if one or more inputs are low, then the finally inverted output is high. When all the inputs are high, then in case of an AND gate you will be seeing that it will be an high signal, whereas in case of an NAND gate it will be a low. That means if all the inputs are high, then the output of a NAND gate is low. ಈ ಡಯಾಗ್ರಾಮ್ ಲಾಜಿಕಲ್ ಸ್ಟ್ರಕ್ಚರ್ ಆಫ್ NAND ಗೇಟ್. ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎರಡು ಡಯಾಗ್ರಾಮ್ಸ್ ಇದ್ದಾವೆ. ಕೆಳಗಿನ ಡಯಾಗ್ರಾಮಲ್ಲಿ AND ಗೇಟ್ ಆದಮೇಲೆ ಇನ್ವರ್ಟರ್ ಗೇಟ್ ಇದೆ. ಅಂದರೆ ಏನು, ನಮಗೆ ಫೈನಲ್ ಔಟ್ಪುಟ್ ಏನು ಬರುತ್ತಲ್ಲ ಅದು ನಾಟ್ ಆಫ್ ಆ್ಯಂಡ್ ಆಫ್ ದ ಔಟ್ಪುಟ್, ಅಂದರೆ ಆ್ಯಂಡಿಂದ ಏನು ಔಟ್ಪುಟ್ ಬರುತ್ತೆ ಅದಕ್ಕೆ ನಾಟ್ನ ಅಪ್ಲೈ ಮಾಡಬೇಕು. ಅದಕ್ಕೋಸ್ಕರ ಇದನ್ನು ಫಸ್ಟಿಗೆ ನಾಟ್ ಆ್ಯಂಡ್ ಗೇಟ್ ಅಂತ ಕರಿತಾ ಇದ್ರು, ಇವಾಗ ಇದನ್ನು NAND ಗೇಟ್ ಅಂತ ಕರೀತಾರೆ. ಆಮೇಲೆ ಅಲ್ಲಿ ಮೇಲೆ ಡಯಾಗ್ರಾಮ್ ಇದೆಯಲ್ಲ ಇನ್ನೊಂದು ಫಿಗರ್, ಅದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಇನ್ವರ್ಟರ್ನ ರಿಮೂವ್ ಮಾಡಿ ಬರೀ ಬಬಲ್ ಮಾತ್ರ AND ಗೇಟಿಗೆ ಜಾಯಿನ್ ಮಾಡಿದ್ದಾರೆ. ಅದು ಯಾವುದು, NAND ಗೇಟ್ ಸಿಂಬಲ್. This is the logic symbol or a logic structure of the NAND gate. ಆಮೇಲೆ AND ಗೇಟ್ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಇನ್ಪುಟ್ಸ್ ಏನಾದರೂ ಲೋ ಇದ್ದರೆ ಔಟ್ಪುಟ್ ಲೋ ಇರ್ತಾ ಇತ್ತು, ಯಾವುದು AND ಗೇಟಲ್ಲಿ. ಆದರೆ NAND ಗೇಟಲ್ಲಿ ಏನಿರುತ್ತೆ, ಹೈ ಇರುತ್ತೆ. ಆಮೇಲೆ ಯಾವಾಗ ಎಲ್ಲ ಇನ್ಪುಟ್ ಸಿಗ್ನಲ್ಸು ಹೈ ಇದ್ದರೆ AND ಗೇಟಲ್ಲಿ ಔಟ್ಪುಟ್ಟು ಹೈ ಇರುತ್ತೆ. ಆದರೆ NAND ಗೇಟಲ್ಲಿ ಎಲ್ಲ ಇನ್ಪುಟ್ ಸಿಗ್ನಲ್ಸ್ ಹೈ ಇದ್ದರೆ ಔಟ್ಪುಟ್ ಸಿಗ್ನಲ್ ಲೋ ಇರುತ್ತೆ. ಇದನ್ನೇ ನೀವು ಟ್ರೂತ್ ಟೇಬಲಲ್ಲಿ ಕೂಡ ನೋಡ್ಬೋದು. ಯು ಕ್ಯಾನ್ ಅಬ್ಸರ್ವ್ ಆಲ್ ದೀಸ್ ಥಿಂಗ್ಸ್ ಇನ್ ಅ ಟ್ರೂತ್ ಟೇಬಲ್, ದಟ್ ಈಸ್ ದ ಇನ್ಪುಟ್ ಆಸ್ ವೆಲ್ ಆಸ್ ದ output, which you see next. This is the truth table for a NAND gate, and you can observe that here I am considering only two inputs, A and B,
and the output will be what? Y is equal to A and B whole bar. A and B are the inputs, that means the possible combination of input values which we can give for an signal A B will be 4, because 2 inputs, 2 to the power 2, that means 4 possible combination of signals we can give to A and B. So those will be, for A it will be 0 0 1 1, for B it will be 0 1 0 1. First we shall see the output of an AND gate, which are represented in a pink color. So we know that the AND gate output will be high if all the input signals are high. In all other cases it will be 0. So here we can see if the input are 0 0, output is 0. If the input is 0 1, output will be 0. If the input is 1 0, output will be 0. If the input is 1 1, the output will be 1. That means if it is 1, all the inputs are 1, then only the output signal will be 1. Whereas for an NAND gate, it is exactly the opposite of an AND gate. That means here we have got 0 0 0 1, whereas for an NAND gate it will be 1 1 1 0. That means the NAND gate output will be low if all the inputs are high. If all the input signals are high, then the output signal of a NAND gate will be low. For that purpose, the last row 1 1 is the input. For that the output is 0. If any one of the signal is low, then the output signal will be high. So here AB 0 0, for that purpose output is 1. AB 0 1, for that purpose output is 1. AB 1 0, for that purpose the output is 1. Here remember that to get an low signal, all the input signals should be high. This can be extended to even 3 input signal as well as an 4 input signal, but the output will be only 1 signal, and it will be low if all the possible combinations of the input signals are high. ಇದು NAND gate ಇಂದು ಟ್ರೂತ್ ಟೇಬಲ್. ಇದರಲ್ಲಿ ನಾವು 2 ಇನ್ಪುಟ್ ನ ಕನ್ಸಿಡರ್ ಮಾಡಿದ್ವಿ, ಎ ಮತ್ತೆ ಬಿ. ಅಂದ್ರೆ ಪಾಸಿಬಲ್ ಕಾಂಬಿನೇಷನ್ ಆಫ್ ಇನ್ಪುಟ್ ವ್ಯಾಲ್ಯೂಸ್ ಎಷ್ಟು ಕೊಡಬಹುದು? 4. ಯಾವ ರೀತಿ? 2 to the power 2, 2 ಬೇಸು ಪವರ್ ಇಂದ 2, ಅದು ನಂಬರ್ ಆಫ್ ಇನ್ಪುಟ್ಸ್ ನ ಸೂಚಿಸುತ್ತೆ. ಸೊ ಇಲ್ಲಿ ಇನ್ಪುಟ್ಸ್ ಎಷ್ಟು? 2, ಅಂದ್ರೆ 2 to the power 2, 2 to the power 2 ಅಂದ್ರೆ 4, ಅಂದ್ರೆ 4 ಪಾಸಿಬಲ್ ಕಾಂಬಿನೇಷನ್. ಅದರ ಸಲುವಾಗಿ ಎ ವ್ಯಾಲ್ಯೂ 0 0 1 1, ಬಿ ವ್ಯಾಲ್ಯೂ 0 1 0 1. ಫಸ್ಟಿಗೆ ನಾವು ಆ್ಯಂಡ್ ಗೇಟ್ ಇಂದ ಔಟ್ಪುಟ್ ನೋಡೋಣ. ಆ್ಯಂಡ್ ಗೇಟ್ ಇಂದ ಔಟ್ಪುಟ್ ಪಿಂಕ್ ಕಲರ್ ಅಲ್ಲಿ ಬರ್ತಿದೆ, y is equal to a dot b ಅಂತಿದೆಲ್ಲ, ಅದು ಆ್ಯಂಡ್ ಗೇಟ್ ಇಂದು. ಆ್ಯಂಡ್ ಗೇಟ್ ಇಂದ ಔಟ್ಪುಟ್ ಏನು? ಯಾವಾಗ ಎಲ್ಲಾ ಸಿಗ್ನಲ್ 1 ಇರುತ್ತೆ, ಔಟ್ಪುಟ್ ಸಿಗ್ನಲ್ 1 ಇರುತ್ತೆ. ಯಾವಾಗ ಎಲ್ಲಾ ಇನ್ಪುಟ್ ಸಿಗ್ನಲ್ಸ್ ಹೈ ಇದ್ರೆ ಔಟ್ಪುಟ್ ಸಿಗ್ನಲ್ ಹೈ ಇರುತ್ತೆ, ಇನ್ನು ಎಲ್ಲಾ ಕೇಸಸ್ ಅಲ್ಲಿ ಲೋ ಇರುತ್ತೆ. ಸೊ ಅದ್ರ ಪ್ರಕಾರ ಇನ್ಪುಟ್ ಸಿಗ್ನಲ್ 0 0 ಇದ್ರೆ ಔಟ್ಪುಟ್ 0, 0 1 ಇದ್ರೆ 0, ಇನ್ಪುಟ್ ಸಿಗ್ನಲ್ 1 0 ಇದ್ರೆ ಔಟ್ಪುಟ್ 0, ಇನ್ಪುಟ್ ಸಿಗ್ನಲ್ 1 1 ಇದ್ರೆ ಔಟ್ಪುಟ್ 1. ಯಾಕಂದ್ರೆ ಎಲ್ಲ ಪಾಸಿಬಲ್ ಕಾಂಬಿನೇಷನ್ 1 ಇದ್ರೆ ಔಟ್ಪುಟ್ ಕೂಡ 1 ಇರುತ್ತೆ. ಯಾವುದು? ಆ್ಯಂಡ್ ಗೇಟ್ ಅಲ್ಲಿ. ಆದರೆ NAND ಗೇಟ್ ಅಲ್ಲಿ ಎಕ್ಸಾಕ್ಟ್ ರಿವರ್ಸ್ ಅಥವಾ ಎಕ್ಸಾಕ್ಟ್ ಇನ್ವರ್ಸ್. ಅಂದ್ರೆ ಆ್ಯಂಡ್ ಗೇಟಿಗೆ ಔಟ್ಪುಟ್ ಏನು ಬರುತ್ತಲ್ಲ ಅದ್ರದ್ದು ಆಪೋಸಿಟ್. ಸೊ ಇಲ್ಲಿ 0 0 0 1 ಅಂತ ಇದೆ. ಅಂದ್ರೆ ನಮಗೆ ಏನು ಬರುತ್ತೆ? NAND ಗೇಟ್ ಅಲ್ಲಿ ಲಾಸ್ಟ್ ಇದೆಯಲ್ಲ, ಲಾಸ್ಟ್ ಕಾಲಮ್ ಅಲ್ಲಿ ಅದು y is equal to a dot b whole bar 1 1 1 0. ಯಾಕಂದ್ರೆ 0 ಇದ್ರೆ 1, ಮತ್ತೆ 0 ಇದೆ 1, ಮತ್ತೆ 0 ಇದೆ 1, ಆಮೇಲೆ 1 ಇದೆ 0. ಸೊ ಇಲ್ಲಿ ನೀವು ಲಾಸ್ಟ್ ಕಾಲಮ್ ಏನಿದೆ ಅದು ಯಾವುದು? NAND ಗೇಟ್ ಇಂದ. NAND ಗೇಟ್ ಇನ್ ಡೆಫಿನೇಷನ್ ಏನು ಹೇಳುತ್ತೆ? ಇಫ್ ಇನ್ ಕೇಸ್ ನಮಗೆ ಇನ್ಪುಟ್ ಏನಾದರೂ ಲೋ ಬೇಕು ಅಂದ್ರೆ ಅದರ ಎಲ್ಲಾ ಪಾಸಿಬಲ್ ಕಾಂಬಿನೇಷನ್, ನಮಗೆ ಏನಾದರೂ ಔಟ್ಪುಟ್ ಏನಾದರೂ ಲೋ ಬೇಕು ಅಂದ್ರೆ ಅದರ ಎಲ್ಲಾ ಪಾಸಿಬಲ್ ಕಾಂಬಿನೇಷನ್ ಇನ್ಪುಟ್ ಏನಿರುತ್ತಲ್ಲ ಅದು ಹೈ ಇರಬೇಕು. If you want the output of a NAND gate as a low, then all the possible combination of an input signal should be high. In all other cases it will be high ಅಂತ. ಸೊ ಇಲ್ಲಿ ಲಾಸ್ಟ್ ರೋ 1 1 ಇದೆಲ್ಲ, ಅಂದ್ರೆ ಇನ್ಪುಟ್ ಸಿಗ್ನಲ್ ಎಲ್ಲಾವುದು ಹೈ ಇದೆ, ಅಂದ್ರೆ ಏನು ಔಟ್ಪುಟ್ ಸಿಗ್ನಲ್ ಲೋ ಇರುತ್ತೆ. ಅಂದ್ರೆ 1 1 ಇರೋದಕ್ಕೋಸ್ಕರ 0, ಅಂದ್ರೆ ಎಲ್ಲ ಪಾಸಿಬಲ್ ಕಾಂಬಿನೇಷನ್ ಆಫ್ ಇನ್ಪುಟ್ಸ್ ಹೈ ಇದ್ರೆ ಔಟ್ಪುಟ್ ಲೋ ಇರುತ್ತೆ. ಯಾವುದು? NAND ಗೇಟ್ ಡೆಫಿನೇಷನ್ ಪ್ರಕಾರ. NAND ಗೇಟ್ ಡೆಫಿನೇಷನ್ ಏನು ಹೇಳುತ್ತೆ? If all the possible combinations of the input signal is high, then the output will be low. If you want a low input,
then all the possible combination of an input signal should be high. For that purpose 1 1 means 0, ಅದಕ್ಕೋಸ್ಕರ 1 1 ಇದ್ರೆ 0 ಬರುತ್ತೆ. ಇನ್ನೆಲ್ಲ ಕೇಸಸಲ್ಲೂ 1 ಇರುತ್ತೆ. ಸೊ 1 0 ಇದ್ರೆ 1, 0 1 ಅಂದ್ರೆ 1, 0 0 ಇದ್ರೆ 1. ಎಲ್ಲ ಸಿಗ್ನಲ್ ಹೈ ಇದ್ರೆ ಮಾತ್ರ ಔಟ್ಪುಟ್ ಲೋ ಬರುತ್ತೆ. ಅಂದರೆ ಎಲ್ಲಾದರೂ 1 ಇದ್ರೆ ಔಟ್ಪುಟ್ 0 ಬರುತ್ತೆ, ಇಲ್ಲಾಂದ್ರೆ ಔಟ್ಪುಟ್ 1 ಅಂತ ಇರುತ್ತೆ. ಇದು ಯಾವುದು ಟ್ರೂತ್ ಟೇಬಲ್ ಫಾರ್ ದ NAND ಗೇಟ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು NAND ಗೇಟ್ ಇಂದ ಔಟ್ಪುಟ್ ಎಕ್ಸಾಕ್ಟ್ ರಿವರ್ಸ್ ಆಫ್ AND gate. Here you can observe that the output of a NAND gate is exactly the inverse of an AND gate. Right? The Boolean equation for a 2-input NAND gate is x is equal to a dot b whole bar. It is a and b whole bar and is represented with a dot symbol. If we want to read this Boolean expression or a Boolean equation, it has to be read as x equals not of a and b. And here while reading, remember that ANDing is done first, then the inversion. That means first you need to perform AND a and b. After that, for that one you need to apply the inversion. Boolean equation 2-input NAND gate ಗೆ x is equal to a dot b whole bar ಅಂತ ಬರೀತಾರೆ. a dot dot ಅಂದ್ರೆ AND. ಇದನ್ನೇ ನಾವು ಬೂಲಿಯನ್ ಈಕ್ವೇಶನ್ ನ ಓದಬೇಕಾದಾಗೆ ಯಾವ ರೀತಿ ಓದಬೇಕು ಅಂದ್ರೆ x ಈಕ್ವಲ್ಸ್ ನಾಟ್ a and b ಅಂದ್ರೆ a and b ನ ಫಸ್ಟ್ ಆಪರೇಷನ್ ನ ಮಾಡಬೇಕು, ಅದಾದ್ಮೇಲೆ ಅದಕ್ಕೆ ನಾಟ್ ನ ಅಪ್ಲೈ ಮಾಡಬೇಕು. ಇದನ್ನ ನಾವು ನೆನ್ಪಿಟ್ಕೊಬೇಕು. ಈ ಈಕ್ವೇಶನ್ ಅಲ್ಲೇ ನೋಡಿದ್ರು ಏನ್ ನೆನ್ಪಿಟ್ಕೊಬೇಕು, ಫಸ್ಟ್ ಆಂಡಿಂಗ್ ಮಾಡಬೇಕು, ಆದ್ಮೇಲೆ ಇನ್ವರ್ಷನ್ ನ ಮಾಡಬೇಕು. Like the video, subscribe to the channel, gain the knowledge and rule the world. ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, gain the knowledge and rule the world. Share with your friends.